ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಾಸ್ತಿ ಮಸಾಲೆ ಕೂಡ ಇರಲ್ಲ, ತುಂಬ ಟೇಸ್ಟಾಗಿರುತ್ತೆ. ಒಂದು ಮುದ್ದೆ ಉಣ್ಣೋ ಜಾಗಕ್ಕೆ 2 ಮುದ್ದೆ ಹೋಗುತ್ತೆ. ಹಾಗಿದ್ರೆ ಈ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 1 kg ಮಟನಷ್ಟು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ಫ್ರೈ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ಒಂದು ಬಾಣಲಿ ಬಿಡಿ. ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಬಿಟ್ಕೊಂಡು ಒಂದು ದಪ್ಪು ಗಾತ್ರದ ಈರುಳ್ಳಿನ ಉದ್ದುದ್ದಗೆ ಕಟ್ ಮಾಡಿ ಹಾಕ್ಕೊಳ್ಳಿ. 10 ಗೋಡಂಬಿ ಹಾಕ್ಕೊಳ್ಳಿ. 1 ಸ್ಪೂನ್ ಗಸಗಸೆ ಹಾಕ್ಕೊಳ್ಳಿ. 2-3 ಗಡ್ಡೆನ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಶುಂಠಿ 1 ಇಂಚಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. 10 ಮೆಣಸು ಹಾಕ್ಕೊಳ್ಳಿ ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ಳಿ ಸ್ವಲ್ಪ. ಇದು ಚೆನ್ನಾಗಿ ಫ್ರೈ ಮಾಡಲಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ. ನಮ್ಮನೆ ಖಾರ ತಿಂತೀವಿ, ಹಾಗಾಗಿ 15 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು. ಈಗ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಈಗ 3-4 ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ 1 ಹಿಡಿ ಸೇರಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಪುದೀನ ಹಾಕ್ಕೊಳ್ಳಿ. ಪುದೀನ ಹಾಕಿದಷ್ಟು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಈ ಮಸಾಲೆ ಹಾರ್ಕೊಳ್ಳಿ. ಅಷ್ಟರಲ್ಲಿ ನಾವು ಮಟನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಕಾಯ್ದ ತಕ್ಷಣ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆಗೆ ಈರುಳ್ಳಿನ ಚಚ್ಚಿ ಹಾಕ್ಕೊಳ್ಳಿ. ಈರುಳ್ಳಿ ಚಚ್ಚಿ ಹಾಕಾದ್ಮೇಲೆ ತೊಳೆದಿರೋ ಅಂಥ ಮಟನ್ ಕೂಡ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ, ಏಕೆಂದರೆ ಮಟನ್ ಸ್ಮೆಲ್ ಹೋಗಲಿ ಅಂತ. ಈಗ 1 ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ಪೂನಲ್ಲಿ ಹೇಳೋದಾದರೆ 1-2 ಸ್ಪೂನು ಉಪ್ಪು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಅದು ನೀರೆಲ್ಲ ಚೆನ್ನಾಗಿ ಇಂಬ್ರುಕೋಬೇಕು. ಅಷ್ಟರಲ್ಲಿ ಮಸಾಲೆ ಕೂಡ ರುಬ್ಕೊಂಡು ಬರೋಣ. ಮಿಕ್ಸಿ ಜಾರ್ಗೆ ಫ್ರೈ ಮಾಡಿದ್ದು ಮಸಾಲೆ ಇರುತ್ತಲ್ಲ, ಆ ಮಸಾಲೆ ಎಲ್ಲ ರುಬ್ಕೊಳ್ಳಿ. ಈಗ ಬರೀ ಪುಡಿ, ಧನಿಯಾ ಪುಡಿ ಅಂತೀವಲ್ಲ, ಅದನ್ನು 3 ಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಮಟನ್ ಕೂಡ ನೀರೆಲ್ಲ ಚೆನ್ನಾಗಿ ಇಂಕೋತಾ ಇದೆ. ಈಗ ರುಬ್ಬಿರೋ ಅಂಥ ಮಸಾಲೆ ಏನಿದೆ ಅದನ್ನು ಮಟನ್ ಜೊತೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಎಷ್ಟು ಹದ ಬೇಕೋ ಅದನ್ನು ನೋಡಿ ನೀರು ಹಾಕ್ಕೋಬೋದು. ನಿಮಗೆ ಗಟ್ಟಿಗೆ ಬೇಕಾ, ಇಲ್ಲ ಮೀಡಿಯಮ್ ಬೇಕಾ, ಇಲ್ಲ ತೆಳ್ಳಗೆ ಬೇಕಾ, ಅದನ್ನು ನೋಡಿ ಹಾಕ್ಕೊಳ್ಳಿ. ನನಗೆ ಅದಕ್ಕೆ ಸಾಕು, ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಒಳ್ಳೆ ಮಿಕ್ಸ್ ಮಾಡಿ. ಏಕೆಂದರೆ ನಾವು ಉಪ್ಪನ್ನು ಬಂದುಬಿಟ್ಟು ಮಟನ್ಗೂ ಹಾಕಿರ್ತೀವಿ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿ ಉಪ್ಪು ಕೂಡ ಸೇರಿಸ್ಕೋಬೋದು. ಈಗ ಕೊಬ್ಬು ಹಾಕ್ಕೊಳ್ಳಿ. ಕೊಬ್ಬನ್ನ ಲಾಸ್ಟಿಗೆ ಹಾಕ್ಕೊಡ್ತೀನಿ, ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ. ಈಗ ದೃಷ್ಟಿ ಆಗಬಾರ್ದು ಮಟನ್ಗೆ ಅಂದ್ಬಿಟ್ಟು ನಾವು ಚಾಕುನ ಚೆನ್ನಾಗಿ ಕಾಯಿಸ್ಬಿಟ್ಟು ಈ ಥರ ನೀಳಿಸ್ಬಿಟ್ಟು ದೃಷ್ಟಿ ತೆಗೆದು ಚಾಕು ಸಾಂಬಾರೊಳಗೆ ಹೆಚ್ತೀವಿ. ಈಗ ಕುಕ್ಕರ್ನ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಳಿ. ಎಳೆ ಮಟನ್ ಆಗಿದ್ರೆ 3 ವಿಷಲ್ ಸಾಕು. ಸ್ವಲ್ಪ ಬೆಂದಿದ್ರೆ 4 ವಿಷಲ್ ಕೂಗಿಸ್ಕೊಳ್ಳಿ. ಈಗ 3 ವಿಷಲ್ ಆಗಿದೆ. ಈಗ ವಿಷಲ್ ಹೋಗಿಸ್ಬಿಟ್ಟು ನೋಡೋಣ ಸಾಂಬಾರು ಹೆಂಗಾಗಿದೆ ಅಂತ. ಆಹಾ, ನೋಡಿ ಎಷ್ಟು ಅದು ಕೊಬ್ಬೆಲ್ಲ ಎಣ್ಣೆ ಬಿಟ್ಕೊಂಡು ಹೆಂಗೆ ಕಾಣಿಸ್ತಿದೆ ಅಂತ. ಇಷ್ಟೇ, ಮಟನ್ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಗೋಡಂಬಿ ಹಾಕಿದ್ರೆ ಮತ್ತೆ ಅದ್ರ ಟೇಸ್ಟೇ ಬೇರೆ. ನೋಡ್ತಾ ಇರ್ಬೋದು ಆ ಮಟನ್ ಸಾಂಬಾರು ಹೆಂಗೆ ಕಾಣಿಸ್ತಾ ಇದೆ, ಅದಕ್ಕೂ ಹೆಂಗೆ ಬೆಂದಿದೆ ಮಟನ್ ಅಂತ ಎಲ್ಲ. ಇಷ್ಟೇ ಸಿಂಪಲ್, ಮಟನ್ ಸಾಂಬಾರು ರೆಡಿ. ಯಾಕೆ ಮತ್ತೆ ತಡ ಮಾಡೋದು, ಟೇಸ್ಟ್ ಮಾಡೇ ಬಿಡೋಣ ಬನ್ನಿ. ಮಟನ್ನ ಹಾಕ್ಕೊಂಡು ಆ ಸಾಂಬಾರು ಜೊತೆ ಮುದ್ದೆನ ಊಟ ಮಾಡ್ತಾಯಿದ್ರೆ ಆಹಾ, 1 ಮುದ್ದೆ ಹೋಗೋ ಜಾಗದಲ್ಲಿ 2 ಮುದ್ದೆ ಹೋಗ್ತಾ ಇರುತ್ತೆ. ಏನೇ ಆಗಲಿ ಮಟನ್ ಸಾಂಬಾರು ನಮ್ಮ ಗೌಡ್ರಿಗೆ ಸ್ಪೆಷಲ್ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.